ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತರಗತಿ ಬ್ಲಾಗ್ಸ್. ನೀವು ಪುನರಾವರ್ತಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ನಮಸ್ಕಾರ ಮಾಡಿ ನೋಡ್ರಿ. ಇವತ್ತಿನ ಸಂಡೇ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಕ್ಕೆ ನೋಡ್ರಿ. ಮಾಡೋದು ಮಾಡಪ್ಪ ಅಂದ್ರೆ ಇಲ್ಲದ ಕಿತಾಪತಿ ಮಾಡ್ತಾನೆ ನೋಡ್ರಿ ಇವ್ ನಮ್ಮ ತಮ್ಮ. ಇದು ಕಾಯಿಪಲ್ಲೆ ಕಟ್ ಮಾಡೋದು, ವೆಜಿಟೇಬಲ್ಸ್ ಅದು ಕಟ್ ಮಾಡೋದಾಗ ಈಗ ಕೊಬ್ಬರಿ ಕಟ್ ಮಾಡತ್ತ ನೋಡ್ತೀನಿ ತಡಿ. ಸ್ವಲ್ಪ ಫ್ರೈ ಮಾಡಕತ್ತ ನೋಡಿ. ಉಳ್ಳಾಗಡ್ಡಿ ಎಲ್ಲ ಹೆಂಗೆ ಕಟ್ ಮಾಡ್ತಾ ಕಾಯಿಪಲ್ಲೆ ಆ ರೇಂಜಿಗೆ ಕಟ್ ಮಾಡತ್ತ ಅಷ್ಟೇ. ತಗೋ ಸಾಕು ನೋಡಿ ನೋಡಿ ಇಷ್ಟು ಕಟ್ ಮಾಡಿ. ಮತ್ತು ಗಟ್ಟೊಂದು ಕೊಬ್ಬರಿನ ಇಷ್ಟು ಕಟ್ ಮಾಡೈತಿ. ಮತ್ತು ಉಳ್ಳಾಗಡ್ಡೆ ಅಂಕರ್ ಎಷ್ಟು ಚಂದ ಸಣ್ಣಗೆ ಕಟ್ ಮಾಡ್ತೈತೆ ಫ್ರೆಂಡ್ಸ್. ತೋರಿಸ್ತೀನಿ ನಿಮಗೆ. ಈಗ ಮಸಾಲ ಪಡ್ಡು ಮಾಡ್ತೀನಿ. ಉಳ್ಳಾಗಡ್ಡೆ ಕಟ್ ಮಾಡಿ ಹಾಕಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಟ್ ಮಾಡತ್ತ ಅಂತೇಳಿ. ಇದು ವೆಜಿಟೇಬಲ್ ಕಟ್ಟರ್ ನೋಡ್ರಿ, ಮಸ್ತಾಗೈತಿ. ಈಗ ಒಂದ್ಸರಿ ಆಲ್ರೆಡಿ ಯೂಸ್ ಮಾಡಿದ್ದೀನಿ ನೀನಿಲ್ಲ ಮೊನ್ನೆ, ಬಟ್ ವಿಡಿಯೋ ಮಾಡೋದು ನೆನಪಾಗಿಲ್ಲ ನನಗೆ. ಸೂಪರ್ ಡೂಪರ್ನ ಐತಿ ನೋಡ್ರಿ. ವರ್ತಬಲ್ ಪ್ರಾಡಕ್ಟ್ ಅಂತಂದು ಹೇಳ್ಬೋದು. ಅಷ್ಟು ಮಸ್ತ್ ಐತಿ. ಅದ್ರಾಗ ಯಾಕೆ ಹಾಕ್ತಿ? ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಮತ್ತೆ ಕಟ್ ಮಾಡಿದ ಹೋಗಿ ಹಂಚನೆ ಹಾಕ್ತೀಯಲ್ಲ. ಅದು ಸರಿ. ಮಸಾಲ ಪಡ್ಡು ಮಾಡಬೇಕು. ಮಸಾಲ ಪಡ್ಡು ಮಾಡೋಕ್ಕೆ ಉಳ್ಳಾಗಡ್ಡಿ ರೆಡಿ ಮಾಡ್ಕೊಳ್ತೀನಿ. ಇದ್ರಾಗ ಏನು ಹೆಚ್ಚಿರಿ ಕಡಿಗೆ ಐತ್ಲ? ಇದೊಂದು ನೋಡ್ರಿ, ಇದೊಂದು ಪ್ರಾಡಕ್ಟ್ ತರಿಸ್ತೀನಿ, ತೋರಿಸ್ತೀನಿ. ಇದ್ರ ಲಿಂಕ್ ನಿಮ್ಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಇದು ನೋಡಿ, ವೆಜಿಟೇಬಲ್ ಚಾಪಿಂಗ್ ಬೋರ್ಡು, ಸ್ಟೇನ್ಲೆಸ್ ಸ್ಟೀಲ್ದು. ಮಸ್ತಾಗೈತಿ ಮಾತ್ರ, ಸಖತ್ ವೇಟ್ ಐತಿ. ಈ ಥರ ಕಿಚನ್ ಕೌಂಟ್ರಿಗೆ ಗ್ರಿಪ್ ಇರಲಿ ಅಂಥೇಳಿ ಸೊ ಈ ಥರ ಇದು ಸ್ವಲ್ಪ ಬೆಂಡ್ ಮಾಡ್ಯಾರ. ಸೊ ಮಸ್ತಾಗಿದೆ ಪ್ರಾಡಕ್ಟು. ಇದ್ರದ್ದು ಲಿಂಕ್ ಬೇಕು ಅಂತಂದ್ರೆ ಕೊಟ್ಟಿರ್ತೀನಿ ನೋಡ್ರಿ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ. ಪ್ರಾಡಕ್ಟ್ ಮಾತ್ರ ಕ್ವಾಲಿಟಿ ಸೂಪರಾಗೈತಿ. ಕ್ವಾಂಟಿಟಿ ಒಳಗೆ ವೆಜಿಟೇಬಲ್ಸ್ ಅಲ್ಲಿ ಕಟ್ ಮಾಡೋದಿತ್ತು ಅಂತಂದ್ರೆ ಮಸ್ತ್ ಯೂಸ್ ಆಗುತ್ತೆ ನೋಡ್ರಿ. ಇದ್ರ ಮ್ಯಾಗ ತೊಳೆದು ಅದ್ರೊಳಗೆ ಹಾಕಿ ಹಿಂಗೆ ಹಚ್ಕೋದು ನೋಡ್ರಿ. ಹತ್ಕೋದು ಪ್ರೆಸ್ ಮಾಡೋದು ನಮ್ಮ ಹಳ್ಳಿ ಲ್ಯಾಂಗ್ವೇಜ್. ಒಂದು ಕೇಸ್ ಅಂದ್ರೆ ಒಂದು 5 ಉಳ್ಳಾಗಡ್ಡಿ ಹಚ್ಚಿ. ಈಗ ಏನಾರ ಈಗ ಖಾಲಿ ಪಟ್ಟು ಹಿಂಗೆ ಮಸಾಲ ಪಡ್ಡು ಅದು ಮಾಡೋಕೆ ಉಳ್ಳಾಗಡ್ಡಿ ಎಲ್ಲ ಜಾಸ್ತಿ ಕಟ್ ಮಾಡ್ಬೇಕು ಫ್ರೆಂಡ್ಸ್. ಸೊ ಹಾಗಾಗಿ ಟೆನ್ಷನ್ ಇಲ್ರಿ. ಮಸ್ತಾಗೈತೆ ಮಾತ್ರ ಪ್ರಾಡಕ್ಟ್. ಇಟ್ಟು ಚಲೋ ಬರುತ್ತೆ ಅಂತ ಅಂದ್ಕೊಂಡೆ ಇರಲಿಲ್ಲ ನಾನು. ಇದು ಈ ಥರ ಬ್ಲೇಡ್ ಬರುತ್ತೆ ನೋಡ್ರಿ. 3 ಬ್ಲೇಡ್ ಬರ್ತಾವೆ. ಗಣ ಶಾರ್ಪ್ ಐತಿ. ಜಸ್ಟ್ 4 ಪೀಸ್ ಮಾಡೋದು ನೋಡ್ರಿ ಅಷ್ಟ. ಹಾಕಿ 4 ಪೀಸ್ ಮಾಡೋದು, ಹಾಕೋದು. ಇದು ಹಾಕ್ಬಿಡ್ತೀನಿ. ನಮಗೆ 2-3 ಹಾಕ್ತೀಯ. 3 ಹಾಕು, 5 ಭಾಳ ಹಾಕವು ಹೌದಿಲ್ಲ. ಇನ್ನೊಮ್ಮೆ ಹಾಕುನು. ಇದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡ್ರಿ ಇನ್ಸ್ಟಾಗ್ರಾಮಿಗೆ ಅಂತೇಳಿ, ಹಂಗಾಗಿ ವಿಡಿಯೋ ಸ್ಕಿಪ್ ಆತ. ತೋರಿಸ್ತೀನಿ ನಿಮಗೆ. ಇನ್ನೂ 2 ಉಳ್ಳಾಗಡ್ಡೆದೆಲ್ಲ ತೋರಿಸ್ತೀನಿ ನೋಡ್ರಿ. ಎಷ್ಟು ಸಣ್ಣಗೆ ಕಟ್ ಆಗೈತಿ. ಸೊ ನೋಡ್ತಾ ಇರ್ಬೋದು. ಕೈಲಿ ಆದ್ರೆ ಇಷ್ಟು ಸಣ್ಣ ಕಟ್ ಮಾಡೋಕ್ಕೆ ಆಗೋದನೇ ಇಲ್ಲ. ಹಿಂಗೆ ಮಸಾಲ ಪಡ್ಡು ತಾಲಿಪಟ್ಟಿಗೆ ಪಟ್ಟದ್ದು ಮಾಡ್ತೀವಲ್ಲ, ಸೊ ಅದಕ್ಕೆ ಇಷ್ಟು ಸಣ್ಣಗನ ಬೇಕಾಗತ್ತ. ಹಂಗಾಗಿ ನೋಡ್ರಿ ಇನ್ನೊಂದು 2-5 ಹಾಕಿದ್ರೂ ಬರ್ತಿತ್ತು. ಇವನು ತೆಗಿತೀವಿ ತೆಗೆದು ನಿಮಗೆ ತೋರಿಸ್ತೀನಿ ನೀಟಾಗ. ತೆಗಿ, ಇನ್ನು ಓಪನ್ ಮಾಡ. ವಾವ್, ನೋಡ್ತಾ ಇರ್ಬೋದು ಸಣ್ಣಗೈತೆ ಅಂತೀವಿ. ಇದು ನೋಡ್ರಿ ಇಲ್ಲೇ ಈ ಥರ ಹೋಲ್ ಇರ್ತೈತಿ. ಸೊ ಇಲ್ಲೊಂದು ಇದಿರ್ತೈತಿ. ಇದ್ರ ಮೇಲೆ ಜಸ್ಟ್ ಇಷ್ಟ ಇಡಬೇಕು. ಇಟ್ಟು ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಹಿಂಗೆ ಹಾಕ್ಬೇಕು ನೋಡ್ರಿ. ಉಳ್ಳಾಗಡ್ಡಿ ಇದು ತನಕ 100 ಹಾಕತ್ಬಿಟ್ಟವು. ಸೊ ಇಟ್ಟು ನೆಕ್ಸ್ಟ್ ನೋಡ್ರಿ ಇದನ್ನ ಹಿಂಗೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇಲ್ಲೊಂದು ಬಟನ್ ಇರುತ್ತೆ ನೋಡ್ರಿ. ತಡಿ ಒಂದು ನಿಮಿಷ. ಫಸ್ಟು ಹೆಂಗಿರುತ್ತೆ ಅಂದ್ರೆ ನೋಡ್ರಿ, ಇದು ಪ್ರಾಡಕ್ಟ್ ಬಂದಾಗ ಈ ರೀತಿಯಾಗಿರ್ತೈತಿ. ಇಲ್ಲೊಂದು ಬಟನ್ ಇರ್ತೈತಿ. ಈ ಬಟನ್ನ ಈ ಕಡೆ ಪ್ರೆಸ್ ಮಾಡಿದರೆ ಇದು ಓಪನ್ ಆಗುತ್ತೆ. ಓಪನ್ ಆಗಿಂದ ಈ ಪಾರ್ಟ್ ಏನಿರುತ್ತಲ್ಲ ಇಲ್ಲಿ ಕುಂದಿರಿಸ್ಬೇಕು.
ಕರೆಕ್ಟಾಗಿ ಕುಂದಿರಿಸಿ ನೋಡ್ರಿ ಈ ರೀತಿಯಾಗಿ ಪ್ರೆಸ್ ಮಾಡೋದು ಇಷ್ಟ. ಇಷ್ಟು ಜಲ್ದಿ ಆಯ್ತು ನೋಡ್ರಿ ಎಷ್ಟು ಸಣ್ಣ ಸಣ್ಣ ಕಟ್ಟಾಗಿ ಅಂತೇಳಿ ಇಷ್ಟ ನೋಡ್ರಿ ಇಷ್ಟ ನೋಡ್ರಿ. ಹಸಿಮೆಣ್ಸಿಕಾಯಿ ಇಷ್ಟ ಅದಾವು. ಇಷ್ಟ ಜಲ್ದಿ ಫಾಸ್ಟ್ ಕಟ್ ಮಾಡಿಬಿಡ್ತೈತಿ. ಒಂದು 4-5 ಪ್ರೆಸ್ ಒಳಗೆ ಕಟ್ ಮಾಡಿಬಿಡ್ತೈತಿ ನೋಡ್ರಿ. ಉಳ್ಳಾಗಡ್ಡಿ ಫಸ್ಟ್ 3 ಹಾಕಿವಿ, ಅದು ಸಣ್ಣ ಕಟ್ ಮಾಡ್ತಾವ. ಆಮೇಲೆ 2 ಹಾಕಿದ್ವಿ, 2 ಕಟ್ ಮಾಡೈತಿ. ಇವು ಇಷ್ಟ ಸ್ವಲ್ಪ ಅದಾವು, ಇವು ನೋಡಂತೇಳಿ. ಆಯ್ತಾ? ಓಪನ್ ಮಾಡಿ. ಪರವಾಗಿಲ್ಲ, ಒಂಚೂರು ಕಟ್ ಮಾಡೈತೆ ನೋಡ್ರಿ. ಇಲ್ಲೊಂದು ಸ್ವಲ್ಪ ದೊಡ್ಡ 2 ಗೋಳು ಅಷ್ಟು ಹೋದಾವೆ. ಇನ್ನು ಉಳಿದು ಓಕೆ. ಕ್ವಾಂಟಿಟಿ ಸ್ವಲ್ಪ ಅದೇ ಸ್ವಲ್ಪ ಹಾಕಿದ್ರೆ ಕಟ್ ಮಾಡಂಗಿಲ್ಲ ನೋಡ್ರಿ. ಅಂದ್ರೆ ಅದು ಬ್ಲೇಡಿಗೆ ಸಿಗಬೇಕಲ್ಲ ಮೆಣಸಿನ್ಕಾಯಿ. ಓಪನ್ ಮಾಡೋಣ. ಇಷ್ಟು ಕಟ್ ಮಾಡೈತಿ. ಹಸಿಮೆಣಸಿನ್ಕಾಯಿನೂ ಜಾಸ್ತಿ ಇದ್ದು ಅಂದ್ರೆ ಹೆಚ್ಚಬಹುದು, ಅದ್ರ ಸ್ವಲ್ಪ ಇದ್ದು ಹೆಚ್ಚಾಕಲ್ಲ ಅಷ್ಟ. ಈಗೇನು ಕೊಸಿಲ್ಲ 5, 6 ಈ ಮೆಣಸಿನ್ಕಾಯಿ ಹೆಚ್ಚೋದಾಗ ಇನ್ನೊಂದು ಇಷ್ಟು ಕಟ್ ಮಾಡಿ ಹಾಕ್ಬೋದು ಅಡಿಗೆಗೆ. ಇದಕ್ಕೆ ದೊಡ್ಡ ದೊಡ್ಡನ ಕಟ್ ಮಾಡಿರ್ತೀವಿ ಮತ್ತೆ ಕೈಗೆ. ಪ್ರಾಡಕ್ಟ್ ಸೂಪರ್ ಐತೆ ನೋಡ್ರಿ. ಅಷ್ಟ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಮುಗಿಯೈತಿ. ಈಗ ಕ್ಯಾರೆಟು ಅದಿತ್ತು ಅದನ್ನು ಬೇಕಾದ್ರೆ ಹೆಚ್ಚು ಹಾಕ್ಬೋದು ನೋಡಿ. ಸೊ ಈಗ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ, ಉಪ್ಪು, ಅಜ್ವಾನ. ಸೊ ಇಷ್ಟು ಹಾಕೀನಿ, ಜೀರಿಗೆ ಹಾಕಿಲ್ಲ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಹಾಕ್ಕೋಬೋದು. ಸೊ ಇದಿಷ್ಟು ಹಾಕಿ ಈಗ ಮಿಕ್ಸ್ ಮಾಡ್ಕೊಳಕ್ಕಂತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪಡ್ಡು ಮಾಡೋಕ್ಕೆ ಬ್ಯಾಟರ್ ಅಂತ ರೆಡಿ ಆಯ್ತು. ನೆಕ್ಸ್ಟು ಚಟ್ನಿಗೆ ಒಂದು ಒಗ್ಗರಣೆ ಇಟ್ಕೊಂಡ್ಬಿಡ್ತೀನಿ ನೋಡ್ರಿ. ಚಟ್ನಿ ಒಗ್ಗರಣೆ ಹಾಕಿದಾತು. ಈಗ ನೆಕ್ಸ್ಟ್ ಅದು ತಣ್ಣಗಾಗಿಂದ ರುಬ್ಬಿರುವಂತಹ ಚಟ್ನಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಕಟ್ ಮಾಡೋಣ. ಕೊತ್ತಂಬರಿ ಒಂದು ಸ್ವಲ್ಪ ಆಗಬೇಕಿತ್ತು, ಇದು ಟೇಸ್ಟೇ ಬರ್ತಿತ್ತು. ಅದು ಬಟ್ ಏನು ಮಾಡಿದ್ರೆ ನಾವು ಕೊತ್ತಂಬರಿ ಸ್ವಲ್ಪ ತರಿಸೋದನ್ನ ಇಲ್ಲ. ನಮ್ಮ ಮನೆಗೆ ಒಟ್ಟು ಕೊತ್ತಂಬರಿ ಸೊಪ್ಪು ಇರಂಗಿಲ್ಲ ನೋಡ್ರಿ. ಯಾವಾಗಾರ ಹಿಂಗೆ ಹಬ್ಬ ಏನಾದರೂ ಇರುತ್ತಲ್ಲ ಅವಾಗಷ್ಟೇ ತರಿಸ್ತೀವಿ. ಕಂಟಿನ್ಯೂಸ್ ಆಗಿ ಡೈಲಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡೋದ್ರಿಂದ ಮೊಣಕಾಲು ನೋವು ಬರ್ತೈತಂತ. ಹಾಗಾಗಿ ನಮ್ಮ ಮನೆಯಲ್ಲಿ ಯೂಸ ಮಾಡೋದಿಲ್ಲ ಮೊದಲೇ ಗೊತ್ತಂತ. ಕಡ್ಡು ರೆಡಿ ಆಗ್ತದೆ ನೋಡ್ರಿ. ನೋಡ್ರಿ ಇದು ಒಣ್ಣೆಕ್ಕೆ ಬಾಗಿನ ಕಟ್ ಮಾಡಿ ಒಣ್ಣೆಕ್ಕೆ ಬರೋದನ್ನ ಇಲ್ಲ. ಇನ್ನು ಸಲ ಹಾಕೋವರೆಗೂ ಯೂಸ್ ಮಾಡ್ಕೊಂತ ಇದ್ರೆ ದಡಗ್ನ ಇರಂಗಿಲ್ಲ. ಒಟ್ಟು ಹಂಗೆ ತೆಗಿದು ನೋಡ್ರಿ, ತೆಗೆದು ನೋಡ್ರಿ. ಹಾಂ ನೋಡ್ರಿ ಈ ರೀತಿ ಆಗೈತಿ ಬ್ಯಾಟ್ರ ನೋಡ್ತಿರ್ಬೋದು. ಈಗ ಸೆಕೆಂಡ್ ಸ್ಟೆಪ್ ಹಾಕಕ್ಕಂತೀನಿ. ನವೀನ್ ಬಾ ಪಡ್ಡು ತಿಂದ ಪಡ್ ರೆಡಿಗೆ ನೋಡು.
ಚಟ್ನಿ ಹಾಂ ಅದಾಗತ್ತೆ ನಮ್ಮ ಉಪ್ಪಿನ ಆಯ್ತು ಇವಾಗ ನೀರು ಹಾಕಲ್ಲ ಗಟ್ಟೆ ಚಟ್ನಿ ಉಪ್ಪಿನಾಕ ಗಟ್ಟೆ ಸ್ವಲ್ಪ ನೀರು ಹಾಕು. ಸ್ವಲ್ಪ ನೀರು ಹಾಕು. ಚಟ್ನಿ ರೆಡಿ ಸ್ವಲ್ಪ ನೀರು ಹಾಕು. ನೋಡಿ ಹೆಂಗೈತಿ ಸರಿ ಆಮೇಲೆ ಸುಮ್ಮನೆ ಖಾಲಿ ಮಾಡ ಸುಡ್ತಾವು ಸುಡ್ತಾನಾರ ಚಲೋ ಇರ್ಬೇಕಾರಪ್ಪ ನೋಡ್ರಿ ಪಟ 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 ಹೇಳ್ತಾವೆ ಹೊದ್ದು ಒಂದು ಸತ್ತು ಮಾಡೋ ಮಟ್ಟ ಒಂದು ಸತ್ತು ಭಾಳ ಯಾರು ಬಿಸಿ ಬಿಸಿ ಪಡ್ಡು ರೆಡಿ ಅದು ನೋಡ್ರಿ ಗಟ್ಟಿ ಚಟ್ನಿ ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ಇಷ್ಟು ಗಟ್ಟಿ ಚಟ್ನಿ ಮಾಡಿರೋದು ನೋಡೋಣ ಟೇಸ್ಟ್ ಹೆಂಗೈತಿ ಅಂತೇಳಿ ನೀರು ಕಡಿಮೆ ಹಾಕಿನಲ್ಲ ಈಗ ನೀರು ಹಾಕಿರಲ್ಲ ಗಟ್ಟಿಗೆ ಮಾಡಿರಲ್ಲ ಏನು ಉಪ್ಪದು ಜಾಸ್ತಿ ಆಗೈತೆ ಏನು ಮಾಡುತ್ತೆ ಪಡ್ಡು ಅಂಕರ್ ಸಾಫ್ಟಾಗಿ ಚೆನ್ನಾಗಾಗ್ಯವು ಮಸಾಲ ಪಡ್ಡು ಬಿಸಿ ಬಿಸಿ ಅದಾವು ಕರೆಕ್ಟಾಗೈತೆ ನೋಡ್ರಿ ಉಪ್ಪೇನಾಗಿಲ್ಲ ಕರೆಕ್ಟಾಗಿರುತ್ತೆ ಖಾರ ಉಪ್ಪು ಎಲ್ಲ ಪರ್ಫೆಕ್ಟ್ ಆಗೈತಿ